4ನೇ ವರ್ಷದ ಒಂದು ಕಾಂಕ್ಲೇವ್ನಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಇದು ಪ್ರಾರಂಭವಾಗಿ ಈಗಾಗಲೇ 13 ವರ್ಷ ಕಳೀತಾ ಇದೆ. 13 ವರ್ಷದಲ್ಲಿ 4ನೆಯ ಒಂದು ಸಮಾವೇಶ ಇದಾಗಿರುವಂತಹದ್ದು. ಅಂದು ಬಿತ್ತಿದ ಬೀಜ ಇಂದು ಎತ್ತರಕ್ಕೆ ಬೆಳೆದಿದೆ ಅನ್ನೋದಕ್ಕೆ ಹೆಮ್ಮೆ ಪಡಬೇಕಾಗಿರುವಂತಹದ್ದು. ಕೆಲವೇ ಸಮಾನ ಮನಸ್ಕರು ಸೇರಿ ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿದಂಥ ಈ ಐಲೈಫ್ ಇವತ್ತು ನಾಡಿನಾದ್ಯಂತ ಅಲ್ಲ, ದೇಶದಾದ್ಯಂತ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರುವಂತಹ ಒಂದು ಸಾಧನೆಯನ್ನು ಇದು ಮಾಡಿದೆ ಅಂತಂದರೆ ನಿಮ್ಮೆಲ್ಲರ ಪರಿಶ್ರಮ ಎಷ್ಟಿದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು. ಇವಂತಹ ಸಮಾವೇಶಗಳು ಅನೇಕ ಅವಕಾಶಗಳನ್ನು ಎಲ್ಲರಿಗೂ ಕೊಡಮಾಡೋದ್ರ ಜೊತೆಲಿ ಈ ಸಮಾವೇಶ ಅನ್ನುವಂಥದ್ದು ಅನುಭವ, ನಮ್ಮ ಆಲೋಚನೆ ಮತ್ತು ಅವಕಾಶ, ಈ ಮೂರರ ಸಮಾಗಮವು ಕೂಡ ಇಂತಹ ಒಂದು ಕಾಂಕ್ಲೇವ್ನಲ್ಲಿ ಎಲ್ಲರಿಗೂ ಕೂಡ ಲಭ್ಯ ಆಗೋದಕ್ಕೆ ಸಾಧ್ಯ ಆಗುವಂತಹದ್ದು. ಬಸವಣ್ಣನವರ ಒಂದು ವಚನದಂತೆ ಕಾಗೆ ಅಂದಗಡ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನು, ಕೋಳಿ ಅಂದ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಅನ್ನುವ ಹಾಗೆ ನಮ್ಮ ಐಲೈಫ್ನವರ ಒಂದು ಧ್ಯೇಯವಾಕ್ಯ ಏನಪ್ಪ ಅಂದರೆ ಈ ಕಾಗೆ ಕೋಳಿಯಂತೆ ನಾವೆಲ್ಲ ಒಟ್ಟಾಗಿ ಬದುಕಬೇಕು, ಬನ್ನಿ ನೀವೆಲ್ಲ ಅಂತ ಹೇಳಿ ಇದೊಂದು ಭಕ್ತಿ ಪಕ್ಷದಂತೆ ಎಲ್ಲರನ್ನು ಒಳಗೊಂಡು ಎಲ್ಲರೂ ಬೆಳೆಯಬೇಕು, ಎಲ್ಲರೂ ಇದಕ್ಕೆ ಶ್ರಮಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಐಲೈಫ್ ಅಂದರೆ ಹೈ ಲೈಫ್ ಅಲ್ಲ, ಇದು ಐಲೈಫ್ ಅಂದರೆ ಮೈ ಲೈಫ್ ಡೆಡಿಕೇಟೆಡ್ ಸೊಸೈಟಿ ಅಂತೇಳಿ ಅವ್ರದ್ದು. ನಿಜವಾದ ಇದನ್ನ ಈಗೆಲ್ಲ ನಾವೇನಪ್ಪ ಇವರೇನೋ ಐ ಲೈಫ್ ಕಡಪ್ಪ ಇವ್ರದ್ದು ಅಂತ ಹೇಳ್ತಾ ಇರ್ತಾರೆ. ಆದರೆ ಇದು ನೋಡಿದ್ರೆ ಐ ಲೈಫ್ ಅಂತಂದರೆ ನನ್ನ ಲೈಫು ಸಮಾಜಕ್ಕಾಗಿ, ನಾನು ಸಮಾಜಕ್ಕಾಗಿ ಏನೇನು ಕೊಡ್ಬೋದು ಅನ್ನೋದ ಚಿಂತನೆಯನ್ನು ಇಟ್ಕೊಂಡು ಸಮಾಜಕ್ಕಾಗಿ ತಾವು ಅರ್ಪಣೆ ಮಾಡಿಕೊಳ್ಳುವಂತಹ ಒಂದು ಸೇವೆಯನ್ನು ಮಾಡುವಂಥ ಕೆಲಸವನ್ನು ಐ ಲೈಫ್ನವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಅವರು ಪ್ರಾರಂಭ ಮಾಡಿದಾಗಿನಿಂದಲೂ ಕೂಡ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ತುಂಬ ಮುತುವರ್ಜಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಶ್ರೀಮಠದಲ್ಲಿ ಗಿಡ ನೆಡುವಂಥ ಕೆಲಸವನ್ನು ಮಾಡಿದ್ರು, ಪರಿಸರ ಉಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹತ್ತಾರು ಒಂದು ಗಿಡಗಳನ್ನು ಬಿಟ್ಟು ಇವತ್ತು ಕೂಡ ಪೂಜ್ಯರು ಹಾಕಿರುವಂತಹ ಗಿಡ ಅಂತೇಳಿ ಅದಕ್ಕೊಂದು ನಾಮಫಲಕವನ್ನು ಹಾಕಿ ಅಲ್ಲಿ ಬಿಟ್ಟಿರುವಂತಹದ್ದನ್ನು ಇವತ್ತು ಕೂಡ ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಹಾಗೆ ಅವರೆಲ್ಲರೂ ಕೂಡ ಉತ್ತಮವಾದಂತಹ ಒಳ್ಳೆಯ ಸಮಾಜಮುಖಿಯಾದ ಸೇವೆಯನ್ನು ಮಾಡಬೇಕು, ಸಂಘಟನೆ ಮಾಡಬೇಕು, ಅವಕಾಶಗಳನ್ನು ಕೊಡಬೇಕು, ಎಲ್ಲರೂ ಬೆಳೆಯಬೇಕು, ಸಮಾಜ ಉತ್ತಮವಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು ಅನ್ನುವಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆಸ್ಕೊಂಡು ಬಂದಿದ್ದಾರೆ. ಈಗಾಗಲೇ ನಮ್ಮ ಸಂತೋಷ್ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು, ಇಲ್ಲೆಲ್ಲ ದಾರಿಯಲ್ಲೆಲ್ಲ ನಾವು ಭಾವಚಿತ್ರಗಳನ್ನು ಹಾಕಿದ್ದೀವಿ ಅಂತೇಳಿ. ನಿಜಕ್ಕೂ ಕೂಡ ಭಾವಚಿತ್ರಗಳು ನೀವೆಲ್ಲರಿಗೂ ಕೂಡ ಅತ್ಯಂತ ಪ್ರೇರಣಾದಾಯಕವಾಗಿರುವಂತಹ ಭಾವಚಿತ್ರಗಳು. ಬಹುಶಃ ಅಂದಿನ ಕಾಲದಲ್ಲಿ ಅವರೆಲ್ಲ ಎಂತಹ ತ್ಯಾಗವನ್ನು ಮಾಡಿದ್ದಾರೆ, ಸಮಾಜಕ್ಕಾಗಿ ಸೇವೆಯನ್ನು ಮಾಡಿದ್ದಾರೆ. ಆ ಆದರ್ಶಗಳು ನಿಮ್ಮ ಮುಂದೆ ಇಟ್ಕೊಂಡ್ರೆ ಈ ಸಂಸ್ಥೆ ಮತ್ತಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಅವರೆಲ್ಲರ ಆದರ್ಶದ ಮುಖಾಂತರವಾಗಿ ನೀವೆಲ್ಲರೂ ಕೂಡ ಇಂಥ ಉತ್ತಮ ಕಾರ್ಯಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದೀರಿ. ಒಂದು ಸುಭಾಷಿತ ಇದೆ, ಒಳ್ಳೆಯವ ಮತ್ತು ಕೆಟ್ಟವ ಇಬ್ಬರು ಇರ್ತಾರೆ, ಇಬ್ಬರಿಗೂ ಅವಕಾಶಗಳು ಲಭ್ಯ ಆಗ್ತದೆ. ಆದರೆ ಕೆಟ್ಟವನಿಗೆ ಸಿಕ್ಕ ಅಭ್ಯಾಸದಿಂದ ಏನಾಗುತ್ತೆ, ಒಳ್ಳೆಯವನಿಗೆ ಸಿಕ್ಕ ಅವಕಾಶಗಳಿಂದ ಏನಾಗುತ್ತೆ ಎನ್ನುವಂತಹ ಒಂದು ಮಾತಿದೆ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಕಲಸ್ಯ ಸಾಧೋಹ ಅಂತ ಹೇಳ್ತಾರೆ. ಒಬ್ಬ ಒಳ್ಳೆಯವನಿಗೆ ಸಿಕ್ಕಿದ ವಿದ್ಯೆ ಏನು ಮಾಡ್ತಾನೆ, ಕೆಟ್ಟವನಿಗೆ ಸಿಕ್ಕ ವಿದ್ಯೆ ಏನು ಮಾಡ್ತಾನೆ ಅಂದರೆ ಒಳ್ಳೆಯವನಿಗೆ ಸಿಕ್ಕ ವಿದ್ಯೆ ಏನು ಮಾಡ್ತಾನೆ, ಕೆಟ್ಟವನು ವಿವಾದ ಮಾಡ್ತಾನಂತೆ, ವಾದ ಮಾಡೋಕ್ಕೆ ಅದಕ್ಕೆ ಉಪಯೋಗಿಸ್ತಾನಂತೆ. ಆದರೆ ಒಳ್ಳೆಯವನಿಗೆ ಸಿಕ್ಕಂಥ ವಿದ್ಯೆ ಏನು ಮಾಡ್ತಾನಂತೆ, ಹಂಚ್ತಾ ಹೋಗ್ತಾನಂತೆ, ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಬೇರೆ ಬೇರೆ ಕೊಡಬೇಕು. ವಿದ್ಯಾ ವಿವಾದಾಯ ಅಂತಂದರೆ ಜ್ಞಾನಾಯ ಅಂತೇಳಿ ಬಳಸ್ಕೊಡ್ತಾನಂತೆ. ಹಾಗೆ ಅವನಿಗೆ ಸಿಕ್ಕಂತಹ ಹಣ ಸಿಕ್ಕಿದ್ರೆ ಏನು ಮಾಡ್ತಾನಪ್ಪ ಅಂದರೆ ತನ್ನ ಮದಕ್ಕಾಗಿ ಉಪಯೋಗಿಸ್ಕೊಳ್ತಾನಂತೆ, ಬೇರೆ ಬೇರೆ ಚಟುವಟಿಕೆಗಳಾಗಿ ಉಪಯೋಗಿಸ್ತಾನೆ. ಆದರೆ ಒಬ್ಬ ಸಜ್ಜನಿಗೆ ಸಿಕ್ಕಂಥ ಹಣ ಏನು ಮಾಡ್ತಾನಪ್ಪ ಅಂದರೆ ಇನ್ನೊಬ್ಬರ ಉಪಯೋಗಕ್ಕಾಗಿ ಸೇವೆಗಾಗಿ ಬಳಸುವಂಥ ಕೆಲಸವನ್ನು ಮಾಡ್ತಾನೆ. ಇನ್ನೊಂದು ಶಕ್ತಿ ಇದೆ ಅಂತ ಹೇಳ್ಕೊಳ್ಳಿ. ಇವತ್ತು ಇವೆಲ್ಲ ಯುವಕ ಶಕ್ತಿ ಇರುವುದು. ನಮ್ಮ ದೇಶದ ಬೆನ್ನೆಲುಬೆ ಯುವಕರಾಗಿರುವಂತಹ ಅವರು. ಯಾವುದೇ ಸಮಾಜದಲ್ಲಿ ಇಟ್ಕೊಂಡ್ರು ಕೂಡ ಯುವಕರ ಶಕ್ತಿ ಬಹಳ ದೊಡ್ಡದಾಗಿರುವಂತಹದ್ದು. ಯುವ ಶಕ್ತಿ ಚೆನ್ನಾಗಿದ್ದಾಗ ಮಾತ್ರ ಸಮಾಜ ಉತ್ತಮವಾಗಿ ಬೆಳವಣಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮ ದೇಶದ ಸಂಪತ್ತು ಖನಿಜ ಸಂಪತ್ತಾಗಲಿ ನದಿ ಸಂಪತ್ತಾಗಲಿ ಅದು ಸಂಪತ್ತಲ್ಲ, ಯುವಕರು ನಮ್ಮ ದೇಶದ ಸಂಪತ್ತು ಅನ್ನುವ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳ್ತಾ ಇದ್ರು. ಹಾಗೆ ಇವತ್ತು ಯುವಕರು ಕೇವಲ ಯುವಕರಾಗುವಂತಹವರಲ್ಲ, ಅವರಲ್ಲಿ ಶಿಸ್ತು ಇರಬೇಕು, ದೇಶ ಪ್ರೇಮ ಇರಬೇಕು. ಈಗಾಗಲೇ ಸ್ವಾವಲಂಬಿ ಎನ್ನುವಂತಹ ಮಾತಾಡಿದ್ರಿ, ಸ್ವಾಭಿಮಾನಿ ಎನ್ನುವಂತಹ ಬಹಳ ಇದೆಯಲ್ಲ, ಅಂತಹ ಗುಣಗಳಿದ್ದಾಗ ಅವರು ಉತ್ತಮವಾದಂತಹ ವ್ಯಕ್ತಿಗಳಾಗಿ, ಶಿಸ್ತುಬದ್ಧ ವ್ಯಕ್ತಿಗಳಾಗಿ
ಅವರು ನಿಜವಾದಂತಹ ಸಂಪತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ನಿಜವಾದ ನನಗೆ ಹೆಮ್ಮೆ ಅನಿಸುತ್ತೆ, ನಮ್ಮ ಐಲೈಫ್ನ ಎಲ್ಲ ಯುವಕರು ಕೂಡ ಆ ಒಂದು ಗುಣವನ್ನು ಒಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಯುವಕರು ಅಂತ ಹೇಳ್ಕೊಳ್ಳೋದಕ್ಕೆ ಅತ್ಯಂತ ಹೆಮ್ಮೆ ಪಡಬೇಕಾಗಿರುವಂತಹದ್ದು. ಅವರಿಗಿರುವ ಶಕ್ತಿ ಏನಪ್ಪಾ ಅಂದ್ರೆ ರಕ್ಷಣೆ ಮಾಡುವುದಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಬೇರೆಯವನಾದ್ರೆ ಏನ್ ಮಾಡ್ತಾನೆ, ಕೆಟ್ಟವನಿಗೆ ಶಕ್ತಿ ಸಿಕ್ಕಿದ್ರೆ ಇನ್ನೊಬ್ಬನ ತುಳಿಯೋದಕ್ಕಾಗಿ ಶಕ್ತಿ ಬಳಸ್ಕೊಳ್ತಾನೆ. ಆದ್ರೆ ಒಳ್ಳೆಯವನಿಗೆ ಸಿಕ್ಕಂತಹ ಶಕ್ತಿ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಬ್ಬರಿಗೆ ಮೇಲೆತ್ತುವಂತ ಕೆಲಸವನ್ನ, ಸಹಾಯ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿಂತಹ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವುದರ ಮುಖಾಂತರವಾಗಿ 3 ದಿವಸಗಳ ಕಾಲ ಇದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ಮಧ್ಯಾಹ್ನ ದಿವಸ ಅನೇಕ ಉಪನ್ಯಾಸಗಳನ್ನು ಏರ್ಪಾటు ಮಾಡಿದಿರಿ, ಸಂವಾದಗಳನ್ನು ಏರ್ಪಾటు ಮಾಡಿದಿರಿ, ಅನೇಕರಿಗೆ ಅವಕಾಶಗಳನ್ನು ಕೊಟ್ಟು ಇಲ್ಲಿ ಸ್ಟಾಲ್ಗಳನ್ನು ಏರ್ಪಾటు ಮಾಡಿ ಏನೆಲ್ಲ ಅವರು ಪ್ರದರ್ಶನ ಮಾಡೋದಕ್ಕೂ ಅವಕಾಶ ಇರುವಂತಹದ್ದು. ಈಗಾಗಲೇ ಅನೇಕ ಕಾನ್ಫರೆನ್ಸ್ಗಳಲ್ಲಿ ನೂರಾರು ಕೋಟಿ ವ್ಯಾಪಾರವನ್ನು ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಈ ವರ್ಷದ ಒಂದು ಕಾರ್ಯಕ್ರಮ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹದ್ದು. ಇದು ಸಂಸ್ಥೆಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರವಾಗಿ ಇದನ್ನು ಬಹಳ ವಿಶೇಷವಾಗಿ ಇದನ್ನು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದೀರಿ. ನನಗನ್ನಿಸ್ತಾ ಇತ್ತು, ನಮ್ಮ ಐಲೈಫ್ ಪ್ರಾರಂಭ ಆದಮೇಲೆ ಬೇರೆ ಸಮಾಜದವರು ಕೂಡ ಇದನ್ನು ಅನುಕರಣೆ ಮಾಡಿದ್ದಾರೆ ಅಂತ ಹೇಳಬೇಕಾಗಿರುವಂಥದ್ದು ತಪ್ಪಲ್ಲ. ಅದೆಲ್ಲ ಅವರು ಕೂಡ ಈ ನಮ್ಮ ಐಲೈಫ್ನವ್ರನ್ನ ನೋಡಿ ಇವತ್ತು ಬೇರೆ ಸಮಾಜದವರು ಕೂಡ ಇದೇ ರೀತಿ ಅವರು ಅನುಸರಿಸಿ ಇವತ್ತು ಇಂತಹ ಒಂದು ಸಮಾವೇಶಗಳನ್ನು ಏರ್ಪಾటు ಮಾಡ್ತಾ ಇರುವಂತಹದ್ದು ನಿಜಕ್ಕೂ ನಮ್ಮ ಐಲೈಫ್ನವ್ರು ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅನೇಕರು ಎಲ್ಲರೂ ಕೂಡ ಮಾತನ್ನ ತಿಳಿಸಿರುವಂತಹ ಅವರು ಇವತ್ತು ಎಂಟರ್ಪ್ರಿನರ್ಸ್ ಜಾಸ್ತಿ ಬೇಕು, ಉದ್ಯಮವನ್ನ ಹರಸು ಹೋಗುವಂತಹವರಲ್ಲ, ನಾನು ಉದ್ಯೋಗವನ್ನ ಕೊಡ್ತೇನೆ ಎನ್ನುವಂತ ಭರವಸೆಯನ್ನು ಕೊಡುವಂತಹ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಬೆಳೆಯಬೇಕಾಗಿರುವಂತಹದ್ದು. ಅದನ್ನೇ ಬಸವಣ್ಣವರು ಹೇಳಿರುವಂತಹದ್ದು, ಕಾಯಕವೇ ಕೈಲಾಸ ಅನ್ನುವಂತಹ ತತ್ವವನ್ನು ಜಗತ್ತಿಗೆ ಕೊಟ್ಟಿರುವಂತಹ ಅವರು. ಆ ಕಾಯಕವನ್ನ ಕೈಲಾಸವಾಗಿ ಅಂದ್ರೆ ಕಾಯಕವನ್ನ ಯಾರು ಇಟ್ಕೊಳ್ತಾನೋ ಅವನು ನಿಜವಾದಂತಹ ಸ್ವಾಭಿಮಾನಿ ಆಗ್ತಾನೆ, ಸ್ವಾವಲಂಬಿ ಆಗ್ತಾನೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಒಂದು ಸಂದೇಶ ಬರ್ಕೊಡಿ ಅಂತ ಕೇಳಿದೆ. ಅವ್ರು ಬರ್ಕೊಟ್ರು ಅವ್ರಿಗೆ, ಕಾಯಕವೇ ಕೈಲಾಸ ಯಹ್ ಮಂತ್ರ ಹೈ ಸ್ವಾಭಿಮಾನಿಕ ಸ್ವಾವಲಂಬಿಕ ಅನ್ನುವಂತಹ ಮಾತನ್ನ ಬರ್ಕೊಟ್ರು ಅವರು. ಅಂದ್ರೆ ಅವರು ಹಿಂದಿಯಲ್ಲಿ ಬರ್ಕೊಟ್ಟಂತಹ ಒಂದು ಶಬ್ದ ಅದು. ಅಂದ್ರೆ ಕಾಯಕವೇ ಕೈಲಾಸ ಅನ್ನುವಂತಹದ್ದು ಸ್ವಾವಲಂಬಿ ಸ್ವಾಭಿಮಾನಿಯಾಗಿ ಬದುಕಲಿಕ್ಕಿರುವಂತಹ ಒಂದು ಮಂತ್ರ ಅಂದ್ರೆ ಅದು ಕಾಯಕವೇ ಕೈಲಾಸ ಅನ್ನುವಂತಹ ಮಾತನ್ನ ಅಟಲ್ ಬಿಹಾರಿ ಅವರು ಮಾಡಿಕೊಟ್ರು. ಅಂತಹ ಮಂತ್ರ ನಮಗೆ 12ನೇ ಶತಮಾನದಲ್ಲಿ ಶರಣರು ನಮಗೆ ಕೊಟ್ಟು ಹೋಗಿರುವಂತಹ ಅವರು. ಪ್ರತಿಯೊಬ್ಬರು ಕೂಡ ಸೋಮಾರಿ ಆಗಿರಬಾರ್ದು, ಪರಾವಲಂಬಿ ಆಗಿರಬಾರ್ದು, ಉಳುಮೆ ಮಾಡಿಯೇ ಬದುಕಬೇಕು ಅನ್ನುವಂತಹ ಕಾಯಕ ತತ್ವವನ್ನ ನಮ್ಮ ಸಮಾಜಕ್ಕೆ ನಮ್ಮ ಬಸವಾದಿ ಶರಣರು ಆ ಕಾಲದಲ್ಲೇ ಕೊಟ್ಟಿರುವಂತಹ ಒಂದು ಪರಂಪರೆ ನಮಗಿರುವಂತಹದ್ದು. ಆ ನಿಟ್ಟಿನಲ್ಲಿ ಅಂತಹ ಎಲ್ಲ ತತ್ವಗಳನ್ನು ಅಳವಡಿಸಿಕೊಂಡು ಈ ಐಲೈಫ್ ಸಂಸ್ಥೆ ಇವತ್ತು 4 ಕಡೆ ಇವತ್ತು ತನ್ನ ಸಂಸ್ಥೆಯನ್ನು ಸ್ಥಾಪಿಸಿದೆ. ಇನ್ನು ಮುಂದೆ ಕಡೆ ಬಾಗಲಕೋಟೆಯಲ್ಲಿ ಮಾಡಿ ನಮ್ಮ ವೀಣಾ ಕೇಳ್ತಾ ಇದ್ರು ತಾಯಿಯವರು, ನಮ್ಮ ಬಾಗಲಕೋಟೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅನ್ನೋದಕ್ಕಿಂತ ಕೂಡ ಬಾಗಲಕೋಟೆಯಲ್ಲೂ ಕೂಡ ನಿಮ್ಮದೊಂದು ಸಂಸ್ಥೆ ಪ್ರಾರಂಭವಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಆಗಬೇಕಾಗಿರುವಂತಹದ್ದು ಕೂಡ ಮುಖ್ಯ. ಆ ರೀತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ತನ್ನ ಸಂಸ್ಥೆಯ ಎಲ್ಲ ಒಂದು ಚಟುವಟಿಕೆಗಳು ನಡೆಯಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ದುಬೈನಿಂದ ಬಂದಿದ್ದರು ನಮ್ಮ ಶಶಿಧರ ನಾಗರಾಜ್ರವರು. ಬಹುಶಃ ಶಶಿಧರ್ ನಾಗರಾಜು ಮತ್ತು ನೀಲೇಶ್ ಅವರು ಒಂದು ಸಂಸ್ಥೆ ಮಾಡಿದ್ದಾರೆ, ಪರ್ವ ಅನ್ನುವಂತಹ ಒಂದು ಸಂಸ್ಥೆಯನ್ನ ದುಬೈನಲ್ಲಿ ಮಾಡಿದ್ದಾರೆ. ಅಲ್ಲಿ ಅವ್ರೇನಪ್ಪಾ ಅಂದ್ರೆ ಅವರ ಸಂಸ್ಥೆ ಬೆಳಗ್ಗೆ ಜೊತೆಗೆ ಯಾರೇ ಕನ್ನಡಿಗರು ಹೋದ್ರೂ ಕೂಡ ಬನ್ನಿ ನಮಗೆ ಅವಕಾಶ ಕೊಡ್ತೀವಿ, ಅನುಕೂಲ ಮಾಡಿಕೊಡ್ತೀವಿ ಅನ್ನುವಂತಹ ಒಂದು ಸೇವೆಯನ್ನು ಮಾಡುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಈಗ ಶಶಿಧರ್ ಹೋಗಿದ್ದಾರೆ ಅವರು. ಅವರಿಗೆ ಮೊನ್ನೆ ತಾನೇ ನಮ್ಮ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ರು, ಕನ್ನಡ ಶಾಲೆಯನ್ನ ಹೊರ ದೇಶಗಳಲ್ಲಿ ನಡೆಸುವಂತಹ ಒಂದು ಕೀರ್ತಿಯಲ್ಲಿ ಶಶಿಧರ್ ಅವರ ಪಾತ್ರವು ಕೂಡ ಬಹಳ ದೊಡ್ಡದಾಗಿರುವಂತಹದ್ದು. ಅಂತಹ ಒಳ್ಳೊಳ್ಳೆ ಕಾರ್ಯವನ್ನ ಇವತ್ತು ಹೊರದೇಶದಲ್ಲಿ ಮಾಡ್ತಾ ಇರುವಂತಹವರು, ಅವರು ಕೂಡ ನಿಮ್ಮನ್ನ ಸ್ವಾಗತ ಮಾಡಿದ್ದಾರೆ. ಮುಂದಿನ ವರ್ಷದಲ್ಲಿ ನಿಮ್ಮ ಹೆಸರಿಗೆ ತಕ್ಕ ಹಾಗೆ ಅಂತಾರಾಷ್ಟ್ರೀಯ ಐಲೈಫ್ ಇರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡಲೇಬೇಕಾಗಿರುವಂತಹದ್ದು. ಆ ಮೂಲಕ ಮುಂದಿನ ವರ್ಷದ ಕಾರ್ಯಕ್ರಮವನ್ನ ದುಬೈನಲ್ಲಿ ಆಯೋಜಿಸುವಂತ ಕೆಲಸ ಮಾಡಿ. ನಮ್ಮ ನಿರೂಪಕರು ಹೇಳ್ತಾ ಇದ್ರು, ನಾನು ಈಗಾಗಲೇ ಪಾಸ್ಪೋರ್ಟ್ ಕೊಡ್ತೀನಿ ಅಂತೇಳಿ. ಎಷ್ಟು ಜನ ಅಲ್ಲೇ ತಯಾರಾಗ್ಬಿಟ್ಟಿದಾರೋ ಗೊತ್ತಿಲ್ಲ. ಇವತ್ತು ದುಬೈ ನೋಡಕ್ ಹೋಗೋಕೆ ಜಾಸ್ತಿ ಇರ್ತಾರೆ ಹೊರತು ಅಲ್ಲೆಲ್ಲ ಏನೇನು ಮಾಡಬೇಕು ಅವ್ರು ಮಾಡಿರೋದನ್ನ ತಿಳ್ಕೊಂಡು ನಾವು ಅನುಸರಿಸಬೇಕು ಅನ್ನುವಂಥದ್ದು ಮುಖ್ಯ. ಒಂದು ಮರಳುಗಾಡನ್ನ ಇವತ್ತು ಮರುಭೂಮಿಯನ್ನ ಒಂದು ಉದ್ಯಾನವನವನ್ನಾಗಿ ನಿರ್ಮಾಣ ಮಾಡುವಂತಹ ಸಾಹಸವನ್ನ ಅವ್ರು ಮಾಡ್ತಾರೆ. ಅವರಿಗೆ ನೀರಿಲ್ಲ, ಭೂಮಿ ಇಲ್ಲ, ಆದರೂ ಕೂಡ ಅವರು ಅಷ್ಟು ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಇವತ್ತು ನೋಡಿ, ಆ ಒಂದು ಸಂಘಟನೆ ಇವತ್ತು ಬೇಕಾಗಿರುವಂತಹದ್ದು, ಆ ಕಾಯಕ ದೃಷ್ಟಿ ಇವತ್ತು ನಮಗೆಲ್ಲ ಬೇಕಾಗಿರುವಂತಹದ್ದು ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವಕಾಶಗಳು ತುಂಬಾ ಲಭ್ಯ ಆಗ್ತಾ ಇದೆ, ಹೊಸ ಹೊಸ ವಿಚಾರಗಳು ಬರ್ತಾ ಇದೆ. ಇವತ್ತು ಇನೋವೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಇವತ್ತು ಸ್ಟಾರ್ಟ್ಅಪ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡುವುದರ ಮೂಲಕ ಈ ದೇಶದ ಅನೇಕ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕೊಡುವಂಥ ಕೆಲಸವನ್ನ ಈ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಆರ್ಥಿಕತೆಗೆ ಇರ್ಬೋದು, ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಇರ್ಬೋದು, ಅವೆಲ್ಲಕ್ಕೂ ಕೂಡ
ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟು ನಮ್ಮ ಸಮಾಜವನ್ನು ಮುಂದುವರಿಸೋ ಜೊತೆಗೆ ರಾಷ್ಟ್ರದ ಉದ್ಧಾರಕ್ಕೆ ಕೂಡ ಒಳ್ಳೆಯ ಕೆಲಸಗಳನ್ನು ಸೇವೆಯನ್ನು ಮಾಡುವಂಥ ಕೆಲಸವನ್ನು ತಾವು ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಹೇಳ್ತಾ ಈ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಯಲಿ, ಇನ್ನೂ ಕೂಡ ಉತ್ತಮ ಅವಕಾಶಗಳನ್ನು ಎಲ್ಲರಿಗೂ ಲಭ್ಯ ಮಾಡಿಕೊಳ್ಳಿ ಅನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಎಲ್ಲ ಗಣ್ಯರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅತ್ಯಂತ ಸಂತಸ ಪಡುವಂತಹ ಸಂಗತಿ. ರಾಜಕಾರಣಿಗಳು ಬಂದಿದ್ದಾರೆ, ಉದ್ಯಮಿಗಳು ಬಂದಿದ್ದಾರೆ. ಹೇಳಿದ್ರು ವೀಣಾ ಅವರು ಮಾತನಾಡ್ತಾ ಹೇಳಿದ್ರು, ನಮ್ಮ ಹೆಣ್ಣುಮಕ್ಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ. ನಮ್ಮಲ್ಲಿ ಹೆಣ್ಣು ಇಲ್ಲ ಗಂಡು ಇಲ್ಲ ಭೇದ, ಎಲ್ಲ ಸಮಾನವೇ ಇರುವಂತಹದ್ದು, ಎಲ್ಲರಿಗೂ ಸಮಾನ ಅವಕಾಶ ಕೊಡುವಂತಹ ಒಂದೇ ಸಮಾಜ ಅಂದರೆ ನಮ್ಮ ಸಮಾಜ ಅಂತ ಹೇಳಬೇಕಾಗಿರುವಂತಹದ್ದು. ಹೆಣ್ಣು ಮಕ್ಕಳು ಭೇದ ಇಲ್ಲ, ಗಂಡು ಮಕ್ಕಳು ಭೇದ ಇಲ್ಲ, ಅದಕ್ಕೆ ಇಬ್ಬರಿಗೂ ಒಂದೇ ಸಮಾನವಾಗಿರುವಂತಹದ್ದು. ಅದರಿಂದ ಅವರು ಇವತ್ತು ಅದರ ಪ್ರತಿನಿಧಿಯಾಗಿ ಅಂತ ಭಾವಿಸಬಾರ್ದು. ಇಲ್ಲಿ ಎಷ್ಟೇ ಜನ ಇದ್ರೂ ಕೂಡ ಎಲ್ಲರೂ ಇದ್ದಾರೆ ಅಂತಲೇ ನಾವೆಲ್ಲ ಭಾವಿಸ್ಕೊಡ್ಬೇಕಾಗಿರುವಂತಹದ್ದು. ಆ ನಿಟ್ಟಿನಲ್ಲಿ ಅವರ ಒಂದು ಕೊಡುಗೆಯು ಕೂಡ ಅತ್ಯಂತ ನಾವೆಲ್ಲ ಇವತ್ತು ಹೆಣ್ಣು ಮಕ್ಕಳ ಸಾಧನೆ ಕೊಡಬೇಕು. ಇವತ್ತೆಲ್ಲ ನಾವೆಲ್ಲ ನೀವು ಹೇಳುವಂಥದ್ದು ಇಷ್ಟೇ. ನಾನು ಇವತ್ತು ಐಲೈಫ್ಸ್ನ ಎಲ್ಲ ಯುವಕರಲ್ಲಿ ನೀವು ವೈಯಕ್ತಿಕವಾಗಿ ಚೆನ್ನಾಗಿರಬೇಕು, ನಿಮ್ಮ ವೈಯಕ್ತಿಕ ಜೀವನ ಆದರ್ಶ ಆಗಿರಬೇಕು, ನಿಮ್ಮ ಕುಟುಂಬ ಜೀವನ ಇನ್ನೂ ಆದರ್ಶ ಆಗಿರಬೇಕು, ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇವತ್ತು ಸಮಾಜ ಏನಾಗ್ತಾ ಇದೆ, ಕುಟುಂಬ ಭಾವನೆಗಳೇ ದೂರ ಆಗ್ತಾ ಇರುವಂಥದ್ದು. ಇಲ್ಲಿ ಮಾತನಾಡ್ತಾ ನಮ್ಮ ಶರಣ್ ಪಾಟೀಲ್ ಹೇಳ್ರು, ಅಣ್ತಂದಿರೇ ಹತ್ರಕ್ಕೆ ಬರಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಅದೆಲ್ಲ ನಿಮಗೆ ಅನುಭವ ಇರುವಂತಹದ್ದು. ಆ ಭಾವನೆಗಳೆಲ್ಲ ಬರದೆ ನಿಮ್ಮ ಕೌಟುಂಬಿಕ ಜೀವನದಲ್ಲೇ ಒಂದು ಅತ್ಯಂತ ಸಂತಸ ಬದುಕನ್ನು ಬಾಳುವಂಥ ಬದುಕನ್ನು ನೀವೆಲ್ಲ ಆಗಿಸುವುದರ ಮುಖಾಂತರವಾಗಿ ಉತ್ತಮವಾದಂಥ ಜೀವನವನ್ನು ನಡೆಸಿ, ಆರೋಗ್ಯಪೂರ್ಣವಾದಂಥ ಜೀವನವನ್ನು ನಡೆಸಿ, ಯಾವುದೇ ದುಶ್ಚಟಗಳಿಗೆ ದಾಸರಾಗದೆ ಉತ್ತಮವಾದಂತಹ ಇವರು. ಏಕೆಂದರೆ ನಮ್ಮ ಸಮಾಜದವ್ರನ್ನ ಎಲ್ಲರೂ ಯಾಕೆ ಗೌರವಿಸ್ತಾ ಇದ್ರು ಅಂದರೆ ನಮ್ಮ ಆಚಾರ ವಿಚಾರಗಳಿದ್ದರೆ ಗೌರವಿಸ್ತಾ ಇದ್ರು. ಯಾವಾಗಲೂ ಕೂಡ ನಮ್ಮ ಪರಮ ಪೂಜ್ಯರೊಂದು ಮಾತನ್ನ ಹೇಳ್ತಾ ಇದ್ರು. ಚಳ್ಳಕೆರೆ ಕಡೆ ಹೋಗ್ತಾ ಇದ್ರಂತೆ. ಚಳ್ಳಕೆರೆ ಹತ್ರ ಎಲ್ಲ ಪ್ರಯಾಣ ಮಾಡಬೇಕಾದ್ರೆ ಸಂಜೆ ಆಗಿತ್ತು, ಕಾರ್ ಏನೋ ಸ್ವಲ್ಪ ರಿಪೇರಿ ಬಂತು, ನಿಲ್ಸಿದ್ರಂತೆ. ನಿಲ್ಸಿದ್ರೆ ಅವರು ಅಲ್ಲೇ ಓಡಾಡ್ತಾ ಇದ್ರಂತೆ. ಅಲ್ಲಿ ದೂರದಲ್ಲಿ ಗೊಲ್ರಟ್ಟಿ ಇತ್ತಂತೆ. ಗೊಲ್ರಟ್ಟಿಯಲ್ಲಿ ಅವರು ಸಂಜೆ ವೇಳೆಯಲ್ಲಿ ಆಯಾಸ ಆಗಿತ್ತು, ಕೋಲಾಟ ಆಡ್ತಿದ್ದಂತೆ. ಕೋಲಾಟ ಆಡಬೇಕಾದ್ರೆ ಏನು ಬಳಸ್ತಾ ಇದ್ರಪ್ಪ ಅಂದ್ರೆ, ಮೂಡಣ ಕೆಂಪು ಹರಿಯುವ ಮನ್ನ ಎದೆಯ ಮೇಲಣ ಲಿಂಗವ ಪೂಜಿಸುವ ಲಿಂಗವಂತರ ನೆನೆಯಬೇಕಣ್ಣ, ಲಿಂಗವಂತರ ನೆನೆಯಬೇಕು ಅಂತೇಳಿ ಅವರ ಸಮಾಜದವರು ನಮ್ಮನ್ನ ಬಳಸ್ತಾ ಇದ್ರು. ಅಂದ್ರೆ ನಮ್ಮ ಸಮಾಜದ ಎತ್ತರ ಎಷ್ಟಿತ್ತು, ಸಂಸ್ಕಾರ ಎಷ್ಟಿತ್ತು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಆಚಾರ ವಿಚಾರಗಳನ್ನು ಬಿಡದೆ ಇನ್ನೊಬ್ಬರಿಗೂ ಕೂಡ ಗೌರವಿಸುವಂತ ಕೆಲಸವನ್ನು ಮಾಡಿಕೊಂಡು ಬರ್ತಾ ನಾವು ಬೆಳೆಯೋಣ, ಬೇರೆಯವರಿಗೂ ಬೆಳೆಯೋದಕ್ಕೆ ಅವಕಾಶವನ್ನು ಕೊಡುವಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಷ್ಟು ಹೊತ್ತಾದರೂ ಕೂಡ ನೀವೆಲ್ಲ ಇಷ್ಟೊಂದು ನಮ್ಮದು ಅನ್ನುವ ಅಭಿಮಾನ, ಸ್ವಾಭಿಮಾನದ ಜೊತೆಗೆ ಅಭಿಮಾನ ಮುಖ್ಯವಾಗಿರುವಂತಹದ್ದು. ನಮ್ಮದು ಅನ್ನುವಂಥ ಅಭಿಮಾನ ಇದ್ರೆ ಸಾಕು, ಎಲ್ಲ ಬೆಳ್ಕೊಂಡು ಹೋಗೋದಕ್ಕೆ ಆಗುತ್ತೆ. ಅಂತಹ ಅಭಿಮಾನ ನೀವೆಲ್ಲ ಇಟ್ಕೊಂಡು ಈ ಕಾರ್ಯಕ್ರಮ ಭಾಗವಹಿಸಿದರೆ ಮಂತ್ರಿ ಮಹೋದಯರು ಎಲ್ಲರೂ ಕೂಡ ಬಂದಿರಿ. ಎಂ ಬಿ ಪಾಟೀಲ್ ಅವರು ಒಂದು ಮಾತನ್ನು ಹೇಳಿದರು. ಬಹುಶಃ ಅವ್ರ ಬಗ್ಗೆ ಕೆಂಚಾಂಬಾರ್ ಅವರು ಹೇಳಿದರು, ಅವ್ರ ಮನೆಗೆ ಹೋದಾಗ ಬನ್ನಿ, ಮಂತ್ರಿಗಳಾಗದೆ ಹೋದ್ರೂ ಕೂಡ ಅವ್ರ ಅಧಿಕಾರ ಇಲ್ಲದೆ ಹೋದ್ರು ಕೂಡ ಎಷ್ಟು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಿಂತ ಕಡೆ ಅಂತ ಹೇಳಿದ್ರು. ಹಾಗೆ ಇವತ್ತು ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತ ಅಭಿಮಾನದಿಂದ ಕೆಲಸ ಮಾಡುವಂತಹವರು ನಮ್ಮ ಎಂ ಬಿ ಪಾಟೀಲ್ ಅವರು ಅನ್ನೋದನ್ನ ನಾವೆಲ್ಲ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಹಾಗೆಯೇ ಬೇರೆಯವರಲ್ಲೂ ಕೂಡ ಅದೇ ಒಂದು ಮಾರ್ಗದಲ್ಲಿ ಎಲ್ಲ ನಡೀತಾ ಇದ್ದಾರೆ. ನಾವು ಮಾತನ್ನು ಹೇಳ್ತಾ ಇವತ್ತು ಗಣೇಶ್ ನಾನು ಕೇಳ್ತಾ ಇದ್ದೆ, ನಮ್ಮ ವಿಧಾನಸಭೆಯಲ್ಲೇ ಭಾಳ ಚಿಕ್ಕ MLA ಅಂತೇಳಿ, ವಯಸ್ಸಿನಲ್ಲಿ ಚಿಕ್ಕದಾದರೂ ಕೂಡ ಆ ಒಂದು ಅನುಭವ, ಒಂದು ಹೋರಾಟದಲ್ಲಿ ಕೂಡ ಒಂದು ಹಿನ್ನೆಲೆ ಇರುವಂತಹದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ ಎನ್ನುವುದು ಅತ್ಯಂತ ಸಂತಸ ಪಡುವಂಥ. ರುದ್ರೇಗೌಡರು ಅವ್ರು ಹೇಳಿದ್ರು ನೋಡಿ, ಹೆಂಗೆ ಅವರು ಕಾರ್ಖಾನೆಯನ್ನು ಹೇಗೆ ಪ್ರಾರಂಭ ಮಾಡದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದವನ್ನ ಲೋಕಲ್ ಇದರಲ್ಲೇ ಬೆಳೆಸಿ ಇವತ್ತು ಅದನ್ನು ಬೆಳೆಸ್ತಾ ಇದ್ದೇವೆ ಅನ್ನೋದನ್ನ ಇವತ್ತು ಆದರ್ಶ ಆಗಿರಬೇಕಾಗಿರುವಂತಹದ್ದು. ಇವತ್ತು ಸ್ಕಿಲ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಕೌಶಲ್ಯಗಳನ್ನು ನಾವು ಇರುವುದರಲ್ಲೇ ಯಾವಾಗ ಬೆಳೆಸ್ಕೊಂಡು ಅದನ್ನು ಬೆಳೀಬೇಕು ಅನ್ನೋದಕ್ಕೆ ಇವತ್ತು ರುದ್ರೇಗೌಡರು ಬಹಳ ಆದರ್ಶ ಆಗಿರುವಂತಹ ಅವರು, ಹಿರಿಯರಾಗಿರುವಂತಹ ಅವರು ಬಹಳ ಹೊತ್ತಿನಿಂದ ಬಂದು ನಮಗಿನ ಮೊದಲೇ ಅವ್ರು ಬಂದು ಕುಳಿತು ಇಷ್ಟೊತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ಎಲ್ಲ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಬೆಂಗಳೂರಿನ ಆರಾಧ್ಯರು ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಈ ಒಂದು ಇದನ್ನು ಆಯೋಜಿಸೋದಕ್ಕೆ ತುಂಬ ಶ್ರಮವನ್ನು ಪಟ್ಟು ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಾರೆ. ಇನ್ನು 3 ದಿವಸಗಳ ಕಾಲ ಇದು ಯಶಸ್ವಿಯಾಗಿ ನಡೀಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಬಸವಾದಿ ಪ್ರಮುಖರ ಕೃಪೆಯಲ್ಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ.